ವೃದ್ಧೆಯನ್ನ ಮನೆಯಿಂದ ಹೊರಹಾಕಿದ್ದಾನೆ ಬಡ್ಡಿಕೋರ ಮೌಲಾ ಸಾಬ್. ಬಡ್ಡಿ ಸಾಲದ ಹಣವನ್ನ ವಾಪಸ್ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಮನೆಗೆ ಬೀಗ ಹಾಕಿ ವೃದ್ಧೆಗೆ ಟಾರ್ಚರ್ ಕೊಡಲಾಗಿದೆ. ಕೇವಲ 10,000 ರೂಪಾಯಿಗೆ ಮನೆಗೆ ಬೀಗ ಹಾಕಿ ಆ ವೃದ್ಧೆಗೆ ಕಿರುಕುಳ ಕೊಟ್ಟಿರೋದು. ಗದಗ ಜಿಲ್ಲೆಯ ರೋಣ ಪಟ್ಟಣದಲ್ಲಿ ನಡೆದಂತಹ ಘಟನೆ ಇದು. ವೃದ್ಧೆಯನ್ನ ಮನೆಯಿಂದ ಹೊರಹಾಕಿದ್ದಾನೆ ಬಡ್ಡಿ ದಂಧೆಕೋರ. ಕೇವಲ 10,000 ರೂಪಾಯಿಗೆ ಮನೆಯಿಂದ ಹೊರಹಾಕಿರೋದು. ಉಷಾದೇವಿ ಶಾಂತಸ್ವಾಮಿ ಮಠ 65 ವರ್ಷದವರು ವೃದ್ಧೆ. ಅವರ ಮನೆಗೆ ಬೀಗ ಹಾಕಿ ಕಿರುಕುಳ ಕೊಡಲಾಗಿದೆ. ರೋಣ ಪಟ್ಟಣದ ಶಾಂಭವರಾಜಾಳನಲ್ಲಿರುವಂತಹ ಮನೆ ಅದು. ಮೌಲಾ ಸಾಬ್ ಎಂಬುವರ ಬಳಿ 10,000 ರೂಪಾಯಿ ಸಾಲ ಪಡೆದಿದ್ರಂತೆ ವೃದ್ಧೆ. ತನ್ನ ಸಹೋದರನ ಚಿಕಿತ್ಸೆಗಾಗಿ ಉಷಾದೇವಿಯವರು ಸಾಲ ಪಡೆದಿದ್ರು. ಕಾಲಾವಕಾಶ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. 10,000 ರೂಪಾಯಿ ಸಾಲ. ಆದರೆ ಕೇಳಲಿಲ್ಲ ಈ ಬಡ್ಡಿ ದಂಧೆಕೋರ. ವೃದ್ಧೆಯನ್ನ ಹೊರಹಾಕಿ ಮನೆಗೆ ಬೀಗ ಹಾಕಿದ್ದಾನೆ. ರೋಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಇವರಿಗೆ ಆಗಿರುವಂಥದ್ದು ಕಿರುಕುಳ. ಇವರ ಮನೆಗೆ ಬೇಗ ಹಾಕಿ ವೃದ್ಧೆಯನ್ನ ಹೊರಹಾಕಲಾಗಿದೆ. ಸಂಜೀವ್ ಪಾಂಡೆ ನಮ್ಮ ರಿಪೋರ್ಟರ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಜೀವ್, ಹಣ ವಾಪಸ್ ಕೊಡ್ಲಿಲ್ಲ ಅಂತ, 10,000 ರೂಪಾಯಿ ಕೊಡ್ಲಿಲ್ಲ ಅಂತ ಮನೆಯಿಂದ ಹೊರಗೆ ಹಾಕ್ತಾರೆ ಅಂತಂದ್ರೆ ಏನರ್ಥ? ಈ ಘಟನೆ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ಯಾವಾಗ ತಗೊಂಡಿದ್ರಂತೆ ಸಾಲವನ್ನ? ಹೌದು ಪ್ರತಿಮಾ, ಏನು ಗದಗ ಜಿಲ್ಲೆಯಾದ್ಯಂತ ಇನ್ನೂ ಕೂಡ ಮೈಕ್ರೋ ಫೈನಾನ್ಸ್ ಮತ್ತು ಖಾಸಗಿ ಬಡ್ಡಿ ದಂಧೆಕೋರರ ಹಾವಳಿ ಇನ್ನೂ ಮುಂದುವರೆದಿದೆ ಅಂತ ಹೇಳ್ಬೋದು. ಏನು ಒಂದ್ ಕಡೆ ಸರ್ಕಾರ ಸುಗ್ರೀವಾಜ್ಞೆ ಜಾರಿ ತಲುಕು ಸಂಪೂರ್ಣ ಸಜ್ಜಾಗಿದೆ. ಮತ್ತೊಂದೆಡೆ ಸಿಎಂ ಸಿದ್ದರಾಮಯ್ಯರು ಕೂಡ ಒಂದು ಖಡಕ್ ಆದೇಶವನ್ನು ಕೂಡ ನೀಡಿದ್ರು. ಇವೆಲ್ಲರ ಮಧ್ಯೆಯೂ ಕೂಡ ಮತ್ತೆ ಈಗ ಬಡ್ಡಿ ದಂಧೆಕೋರರು ಮತ್ತು ಮೈಕ್ರೋ ಫೈನಾನ್ಸ್ ಏನು ಸಿಬ್ಬಂದಿಗಳ ಆಟಾಸ ಇನ್ನೂ ನಿಂತಿಲ್ಲ ಅಂತ ಇವೆಲ್ಲ ಸಾಕ್ಷಿ ಅಂತ ಹೇಳ್ಬೋದು. ಗದಗ ಜಿಲ್ಲೆ ರೋಣ ಪಟ್ಟಣದ ಉಷಾದೇವಿ ಅನ್ನೋ ಮಹಿಳೆ ಏನು ತನ್ನ ಸಹೋದರನ ಚಿಕಿತ್ಸೆಗೆ ಒಂದು 10,000 ರೂಪಾಯಿ ಖಾಸಗಿ ವ್ಯಕ್ತಿ ಬಳಿ ಒಂದು ಬಡ್ಡಿಯಿಂದ ಹಣ ತಗೊಂಡಿದ್ದಳು. 10,000 ಹಣ ವಾಪಸ್ ಕೊಟ್ಟಿಲ್ಲ ಅನ್ನೋ ಒಂದೇ ಕಾರಣಕ್ಕಾಗಿ ಆತ ಮನೆಗೆ ಬೀಗ ಹಾಕೊಂಡು ಹೋಗಿದ್ದಾನೆ. ಹೀಗಾಗಿ ಇಷ್ಟೆಲ್ಲ ಸರ್ಕಾರ ಆದೇಶ ಏನು ಖಡಕ್ಕಾಗಿ ಆದೇಶ ಮಾಡಿದ್ರೆ ಆದ್ರೂ ಕೂಡ ಬಡ್ಡಿ ದಂಧೆಕೋರರ ಕಿರುಕುಳ ಇನ್ನೂ ನಿಂತಿಲ್ಲ. ಹೀಗಾಗಿ ಆ ಅಮಾಯಕ ವೃದ್ಧೆ ಈಗ ಏನು ಮನೆಯಿಂದ ಹೊರಗೆ ಹಾಕಿದ್ದಾನೆ. ಹಾಗೆ ಸಾಕಷ್ಟು ಪರದಾಡ್ತಾ ಇದ್ದಾಳೆ. ಈಗಾಗಲೇ ಕೂಡ ಏನು ಜಿಲ್ಲಾಡಳಿತ ಕೂಡ ಸರ್ಕಾರ ಕಟ್ಟುನಿಟ್ಟಿನ ಆದೇಶ ನೀಡಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಆದ್ರೂ ಕೂಡ ಇವೆಲ್ಲ ನಿರಂತರವಾಗಿ ಮುಂದುವರಿತಾ ಇರೋದು ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಬಡ ಜನರ ರಕ್ತ ಇರುವಂತಹ ಕೆಲಸ ಈ ಬಡ್ಡಿ ದಂಧೆಕೋರರು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸರ್ಕಾರ ಆದೇಶ ಬಳಿಗೂ ಕೂಡ ಇವೆಲ್ಲ ಮುಂದುವರಿತಾ ಇರೋದು. ಒಂದ್ ಕಡೆ ನೋಡಿದ್ರೆ ಇನ್ನೂ ಕೂಡ ಸಂಪೂರ್ಣ ಕಡಿವಾಣ ಹಾಕಕ್ಕೆ ಇಲ್ಲಿನ ಏನು ಗದಗ ಜಿಲ್ಲಾ ಆಡಳಿತ ಆಗಿರ್ಬೋದು, ಸಂಬಂಧಪಟ್ಟವರು ಇನ್ನೂ ಸಂಪೂರ್ಣವಾಗಿ ಅದು ಸರ್ಕಾರ ಆದೇಶ ಪಾಲನೆ ಮಾಡ್ತಾ ಇಲ್ಲ ಅಂತ ಅನ್ನೋದು ಈಗ ಸ್ಪಷ್ಟವಾಗಿ ಮೇಲ್ನೋಟ ಕಂಡು ಬರ್ತಿದೆ. ಹೀಗಾಗಿ ಈಗ ಬಡ ಜನರು ಈಗ ಬಡ್ಡಿ ದಂಧೆಕೋರರ ಅಟ್ಟಹಾಸಕ್ಕೆ ನಲಿಗೆ ಹೋಗ್ತಾ ಇದ್ದಾರೆ. ಹೀಗಾಗಿ ಇನ್ನಾದ್ರೂ ಏನು ಜಿಲ್ಲಾಡಳಿತ ಆಗಿರ್ಬೋದು, ಸಂಬಂಧಪಟ್ಟಂತವ್ರು ಎಚ್ಚೆತ್ತುಕೊಂಡು ಇಂಥ ಏನು ಬಡ ಜನರಿಗೆ ಆಗ್ತಾ ಇರೋ ಅನ್ಯಾಯ ತಪ್ಪಿಸಬೇಕಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ಸಂಜೀವ್ ತಮ್ಮ ಮಾಹಿತಿಗೆ.